50ಕ್ಕೂ ಹೆಚ್ಚು ಭಕ್ತರು ಗಾಯಗೊಂಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಬೆಳಗಾವಿ ನಗರದ ಶೆಟ್ಟಿಗಲ್ಲಿ ದಂಪತಿಗೂ ಕೂಡ ಗಂಭೀರ ಗಾಯವಾಗಿದೆ ಅನ್ನುವಂಥದ್ರ ಬಗ್ಗೆ ಅಪ್ಡೇಟ್ಸ್ ಸಿಗ್ತಾ ಇದೆ. ಅರುಣ್ ಖೋರ್ಪಡೆ, ಕಾಂಚನಾ ಖೋರ್ಪಡೆ ಅಂತ ಹೇಳಿ ಇವರಿಬ್ಬರು ಕೂಡ ಅಲ್ಲಿಗೆ ಹೋಗಿದ್ರು ಪ್ರಯಾಗ್ರಾಜ್ಗೆ. ಸದ್ಯ ಪ್ರಯಾಗ್ರಾಜ್ನ ಆಸ್ಪತ್ರೆಯಲ್ಲಿ ಈಗ ಇಬ್ಬರಿಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಏಕಾಏಕಿ ಭೀಕರ ಕಾಲ್ತುಳಿತ ಆಯಿತು, ಹಾಗಾಗಿ ಇಬ್ರು ಕೂಡ ಚದುರು ಹೋಗಿದ್ದಾರೆ. ಈಗ ಇಬ್ಬರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅದೃಷ್ಟವಶಾತ್ ಹೆಚ್ಚಿನ ಅನಾಹುತ ಸಂಭವಿಸಿಲ್ಲ ಅನ್ನುವಂಥದ್ರ ಬಗ್ಗೆನೇ ಎಲ್ಲರೂ ಕೂಡ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಯಾಕಂದರೆ ಇದುವರೆಗೂ ಕೂಡ ನಾವು ಗಮನಿಸ್ತಾ ಹೋದರೆ ಯಾವುದೇ ಕಡೆಯಿಂದಲೂ ಕೂಡ ಸಾವನ್ನಪ್ಪಿರೋದ್ರ ಬಗ್ಗೆ ಯಾವುದೂ ನಿಖರವಾದಂಥ ಮಾಹಿತಿ ಸ್ಪಷ್ಟವಾಗ್ತಲ್ಲ. ಸೊ ಹಾಗಾಗಿ ಎಲ್ಲರೂ ಹೋಪ್ ಮಾಡ್ತಾ ಇರೋದಿಷ್ಟೇ, ಎಲ್ಲರೂ ಕೂಡ ಆಶಿಸ್ತಾ ಇರುವಂಥದ್ದು ಯಾರಿಗೂ ಕೂಡ ಪ್ರಾಣಕ್ಕೆ ಅಪಾಯ ಆಗದೇ ಇರಲಿ, ಯಾರೆಲ್ಲ ಗಾಯಾಳುಗಳಿದ್ದಾರೆ ಅವರೆಲ್ಲರೂ ಕೂಡ ಆದಷ್ಟು ಬೇಗ ಚೇತರಿಸ್ಕೊಳ್ಳಿ ಅನ್ನುವಂಥದ್ದಷ್ಟೇ ಎಲ್ಲರ ಒಂದು ಪ್ರಾರ್ಥನೆ. ಯಾಕಂದರೆ ಒಂದು ಪುಣ್ಯ ಸ್ನಾನಕ್ಕೋಸ್ಕರ ಹೋಗಿದ್ದಂಥವ್ರು ಪುಣ್ಯ ಪ್ರಾಪ್ತಿ ಆಗತ್ತೆ, ನಮ್ಮ ಪಾಪಕರ್ಮಗಳನ್ನು ತೊಡೆದಾಕೋಣ ಅನ್ನುವಂಥ ಒಂದು ಧಾರ್ಮಿಕ ಭಾವನೆಯನ್ನು ಇಟ್ಕೊಂಡು ಹೋಗಿದ್ದಂತಹ ಜನ. ಸೊ ಹಾಗಾಗಿ ಯಾರಿಗೂ ಕೂಡ ಏನು ಹೆಚ್ಚು ತೊಂದರೆ ಆಗದೇ ಇರಲಿ ಅಂತ ಹೇಳಿ ಎಲ್ಲರೂ ಕೂಡ ಈಗ ಪ್ರಾರ್ಥಿಸ್ತಾ ಇದ್ದಾರೆ. ಎರಡೂ ದೃಶ್ಯಗಳನ್ನು ಗಮನಿಸ್ಬೋದು ನೋಡಿ. ಪ್ರಯಾಗ್ರಾಜ್ ಉತ್ತರ ಪ್ರದೇಶದ ಒಂದು ದೃಶ್ಯಗಳು. ಈಗಲೂ ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಜನ ಅಲ್ಲಿಗೆ ಬರ್ತಾ ಇದ್ದಾರೆ. ಈಗಾಗಲೇ ಈ ಕಾಲ್ತುಳಿತ ಏನು ಸಂಭವಿಸ್ತಲ್ಲ, ತ್ರಿವೇಣಿ ಸಂಗಮ, ಗಂಗಾ ಯಮುನಾ ಸರಸ್ವತಿಯ ನದಿಯ ಒಂದು ತ್ರಿವೇಣಿ ಸಂಗಮ ತಟದಲ್ಲಿ ಹೋಗಿ ಅಲ್ಲಿ ಗಂಗಾ ಸ್ನಾನವನ್ನು ಮಾಡಬೇಕು, ಶಾಹಿ ಸ್ನಾನವನ್ನು ಮಾಡಬೇಕು ಅಂತ ಹೇಳಿ ಧಾವಂತದಲ್ಲಿ ನುಗ್ಗಿದಂತಹ ಭಕ್ತರು ಅಲ್ಲಿ ಸ್ವಲ್ಪ ಹೊತ್ತು ಅದನ್ನು ಹೋಲ್ಡ್ ಮಾಡಿದರು. ಯಾರು ಕೂಡ ಇಲ್ಲಿಗೆ ಬರಬೇಡಿ ಸ್ನಾನಕ್ಕೆ, ಅಲ್ಲಲ್ಲೇ ನೀವು ಎಲ್ಲೆಲ್ಲಿದ್ದೀರಿ ಅಲ್ಲೇ ಗಂಗಾ ನದಿಯ ತಟದಲ್ಲಿ ಘಾಟ್ನಲ್ಲಿ ನೀವು ಸ್ನಾನಗಳನ್ನು ಮಾಡಿ ಪುಣ್ಯ ಸ್ನಾನ ಮಾಡಿ ಅನ್ನುವಂಥದ್ರ ಬಗ್ಗೆ ಸೂಚನೆಗಳನ್ನು ಕೊಡಲಾಗಿತ್ತು. ಬಟ್ ಈಗ ಮತ್ತೆ ಸ್ಟಾರ್ಟ್ ಆಗಿದೆ. ತ್ರಿವೇಣಿ ಸಂಗಮದಲ್ಲಿ ಮತ್ತೆ ಪುಣ್ಯ ಸ್ನಾನಗಳು ಮುಂದುವರಿತಾ ಇವೆ. ಯಾಕಂದರೆ ಸದ್ಯಕ್ಕೆ ಅಲ್ಲಿದ್ದಂಥ ಜನ ಏನಿದ್ರು ಕಾಲ್ತುಳಿತಕ್ಕೆ ಸಿಕ್ಕಾಕೊಂಡಿದ್ದವರು ಅವ್ರನ್ನೆಲ್ಲರೂ ಕೂಡ ಈಗ ಸುರಕ್ಷಿತವಾಗಿ ಅಲ್ಲಿಂದ ಹೊರಗಡೆ ತೆಗೆದು ಆಸ್ಪತ್ರೆಗೆ ಈಗ ರವಾನೆ ಮಾಡಲಾಗಿದೆ. ಆ್ಯಂಬುಲೆನ್ಸ್ಗಳು ಇದ್ವು, ಜೊತೆಗೆ ಪೊಲೀಸರು, ಅಲ್ಲಿದ್ದಂಥ ಭದ್ರತಾ ಪಡೆಯ ಸಿಬ್ಬಂದಿ ಎಲ್ಲರೂ ಕೂಡ ಅವಿರತವಾಗಿ ಶ್ರಮಿಸಿ ಅಲ್ಲಿಂದ ಆ್ಯಂಬುಲೆನ್ಸ್ನಲ್ಲಿ ಕೆಲವೊಂದಷ್ಟು ಜನರನ್ನ ಈಗ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಿದ್ದಾರೆ. ನೋಡಿ, ಕುಂಭಮೇಳದಲ್ಲಿ ಇರುವಂಥ ಚಿಕ್ಕಬಳ್ಳಾಪುರದ ಭಕ್ತರು ನಮ್ಮ ಜೊತೆಗೆ ಮಾತನಾಡ್ತಾ ಇದ್ರು. ಶ್ರೀಧರ್ ಅವರು, ಅನಿಲ್ ಅವರು, ಲಕ್ಷ್ಮೀಪತಿ ಅವರೆಲ್ಲರೂ ಕೂಡ ನಮ್ಮ ಜೊತೆಗೆ ಮಾತನಾಡಿದ್ರು. ಅವರು ಅಲ್ಲಿನ ಒಂದು ವಿಡಿಯೋ ಕಳಿಸಿದ್ದಾರೆ ನೋಡಿ, ಅಲ್ಲಿ ಸೆಲ್ಫಿ ಮಾಡಿ ಒಂದು ವಿಡಿಯೋ. ಈಗಲೂ ನೋಡಿ ಎಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ ಅಂತೇಳಿ. ಬೆಳಗಿನ ಜಾವ 2 ಗಂಟೆಗೆ ಹೋದ್ರಂತೆ ಆ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮಕ್ಕೆ. ಅಲ್ಲಿಂದ ಶಾಹಿ ಸ್ನಾನ ಮುಗಿಸಿ ಅವರು ಹೊರಗಡೆ ಬರೋ ಅಷ್ಟರಲ್ಲಿ ಈಗ ಬೆಳಗ್ಗೆ 11 ಗಂಟೆ ಆಗಿದೆ. ಅಲ್ಲಿವರೆಗೂ ಕೂಡ ಅಂದರೆ ಅಷ್ಟು ಮಟ್ಟಿಗೆ ಜನಸಮೂಹ ಅಲ್ಲಿ ಇದೆ. ಬರೀ ಇದು ಲಕ್ಷದಲ್ಲಿ ಇಲ್ಲ, ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಜಮಾಯಿಸಿರುವಂಥದ್ದು. ಹಾಗಾಗಿ ಏನೇ ವ್ಯವಸ್ಥೆಗಳನ್ನು ಮಾಡಿದರೂ ಕೂಡ, ಎಷ್ಟೇ ಹೆಚ್ಚಿನ ಒಂದು ಮುತುವರ್ಜಿಯನ್ನು ವಹಿಸಿದ್ರು ಕೂಡ ಅಲ್ಲಲ್ಲಿ ಇಂಥದ್ದೊಂದಷ್ಟು ಘಟನೆಗಳು ಆಗ್ಬಿಡುತ್ತೆ. ಸದ್ಯಕ್ಕೆ ಈ ಒಂದು ಘಟನೆಯಲ್ಲಿ 100 ಮಂದಿಗೆ ಗಾಯಗಳಾಗಿದೆ ಅನ್ನುವಂಥದ್ರ ಬಗ್ಗೆ ಲಭ್ಯವಾಗ್ತಾ ಇರುವಂಥ ಒಂದು ಮಾಹಿತಿ. ಅವರೆಲ್ಲರೂ ಕೂಡ पीछे हो जाए भाई इसको ऐसे मारा जो पैर लगेगा किसी का, कौन देख पाएगा तुम्हारा ट्राई को. ಬೆಳಗಾವಿಯಿಂದ ಹೋದಂಥವರು ಕೆಲವೊಂದಷ್ಟು ಜನ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಗಾಯಗೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂಥ ಒಂದು ಮಾಹಿತಿ. ಅದರಲ್ಲೂ ಕೂಡ ಇಬ್ಬರು ಗಂಡ ಹೆಂಡತಿ ಇಬ್ಬರು ಕೂಡ ಅಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಸಹದೇವ್ ಮಾನೆ ನೀಡ್ತಾರೆ. ಸಹದೇವ್, ಇವರಿಬ್ಬರ ಬಗ್ಗೆ ಮತ್ತಷ್ಟು ಏನಾದರೂ ಡೀಟೇಲ್ಸ್ ಲಭ್ಯವಾಗಿದೆಯಾ? ಯಾರು, ಯಾವಾಗ ಹೋಗಿದ್ರು ಇವರು, ಎಲ್ಲಿಯವರು, ಮತ್ತು ಹೇಗಿದ್ದಾರೆ, ಈಗ ಪರಿಸ್ಥಿತಿ ಹೇಗಿದೆ, ಏನಾದರೂ ಮಾಹಿತಿ ಇದೆಯಾ?
ಏನು ರೆಹಮಾನ್, ಈ ಒಂದು ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಭಾಗಿಯಾಗಕ್ಕೆ ಇವತ್ತು ತ್ರಿವೇಣಿ ಸಂಗಮದಲ್ಲಿ ಏನು ಪುಣ್ಯ ಸ್ನಾನ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡಿಕೊಂಡು ರವಿವಾರ ದಿನ ಬೆಳಗಾವಿಯಿಂದ ಸುಮಾರು 30 ಜನರು ಬಸ್ ಮಾಡಿಕೊಂಡು ಹೊರಟಿದ್ರು. ಅದರಲ್ಲಿ ಬೆಳಗಾವಿ ಶೆಟ್ಟಿಗಲ್ಲಿ ನಿವಾಸಿಗಳಾದಂತ ಅರುಣ್ ಮತ್ತು ಕಾಂಚನ ಎನ್ನುವರು ಕೂಡ ಇದ್ರು. ಈ ಒಂದು ಕಾಲ್ ತುಳಿತ ಏನಾಗುತ್ತೆ, ಕಾಲ್ ತುಳಿತದಲ್ಲಿ ಈ ಬೆಳಗಾವಿಯ ಇಬ್ರು ದಂಪತಿಗೂ ಕೂಡ ಗಾಯ ಆಗಿರುವಂತದ್ದು. ಗಾಯದಲ್ಲಿ ದಂಪತಿಗಳು ಇಬ್ರು ಕೂಡ ಬೇರ್ಪಟ್ಟಿರುವಂತದ್ದು. ಒಂದು ಕಡೆ ಅರುಣ್ ಬೇರೆ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಇನ್ನೊಂದು ಕಡೆ ಕಾಂಚನ ಅವರು ಕೂಡ ಇನ್ನೊಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತದ್ದು. ಆದ್ರೆ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಕುಟುಂಬಸ್ಥರಿಗೆ ಅಂದ್ರೆ ಅರುಣ್ ಮತ್ತು ಕಾಂಚನ ಅವರ ದಂಪತಿ ಪುತ್ರ ಏನಿದ್ದಾರೆ ಓಂಕಾರ್ಗೆ ನಿರಂತರವಾಗಿ ಕಾಂಚನ ಅವರು ಮಾತ್ರ ಸಂಪರ್ಕದಲ್ಲಿ ಸಿಕ್ಕಿರುವಂತದ್ದು. ಆದ್ರೆ ಅವರ ತಂದೆ ಅರುಣ್ ಈವರೆಗೂ ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ. ತಂದೆಯವರ ಮೊಬೈಲ್ ಮಿಸ್ ಆಗಿದೆ ಅನ್ನುವಂತ ಮಾತನ್ನು ಕೂಡ TV9ಗೆ ಅವರ ಪುತ್ರ ಹೇಳಿರುವಂತದ್ದು. ಆದ್ರೆ ಅವರನ್ನ ಸಂಪರ್ಕ ಮಾಡೋಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅನ್ನುವಂತ ಆತಂಕವನ್ನು ಕೂಡ ಆ ಕುಟುಂಬಸ್ಥರು ವ್ಯಕ್ತಪಡಿಸ್ತಾ ಇರುವಂತದ್ದು. ಸದ್ಯ ಈಗ ಮನೆಯಲ್ಲೂ ಕೂಡ ಆತಂಕದ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಯಾಕಂದ್ರೆ ಒಂದ್ ಕಡೆ ಕಾಂಚನ ಅವರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಅರ್ಧ ಗಂಟೆಗೊಮ್ಮೆ ಅವ್ರ ಜೊತೆಗೆ ನಿರಂತರವಾಗಿ ಮಾತಾಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲೇ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸ್ವಲ್ಪ ಕಾಲಿಗೆ ಮತ್ತು ಸೊಂಟಕ್ಕೆ ನೋವಾಗಿದೆ ಅನ್ನುವಂತ ಮಾತನ್ನ ಪುತ್ರನ ಮುಂದೆ ಹೇಳ್ಕೊಂಡಿದ್ದಾರೆ. ಆದ್ರೆ ಇಲ್ಲಿವರೆಗೂ ಅರುಣ್ ಅವರು ಮಾತ್ರ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಅದರ ಜೊತೆಗೆ ಬೆಳಗಾವಿಯ ಇನ್ನೂ ಇಬ್ರು ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಸದ್ಯ ಬರ್ತಾ ಇರುವಂತದ್ದು. ಅಂದ್ರೆ ಬರೀ ಇದು 30 ಜನ ಅಲ್ಲ, ಇನ್ನುಳಿದಂತೆ ಸುಮಾರು 50ಕ್ಕೂ ಅಧಿಕ ಜನರು ಕೂಡ ಬೆಳಗಾವಿಯಿಂದ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಪ್ರಾಥಮಿಕ ಹಂತದಲ್ಲಿ ದೊರೀತಾ ಇರುವಂತದ್ದು. ಆದ್ರೆ ಎಲ್ಲಿ ಹೋಗಿದ್ದಾರೆ ಮತ್ತು ಹೇಗೆಲ್ಲ ಅವ್ರನ್ನ ಸಂಪರ್ಕ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ಒಂದ್ ಕಡೆ ಜಿಲ್ಲಾಡಳಿತ ಕೂಡ ಈಗ ಅಲರ್ಟ್ ಆಗಿರುವಂತದ್ದು. ಇನ್ನೊಂದು ಕಡೆ ಅವರ ಕುಟುಂಬಸ್ಥರು ಕೂಡ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಕಾಲ್ ತುಳಿತದಲ್ಲಿ ಕೆಲವೊಂದಿಷ್ಟು ಜನರ ಮೊಬೈಲ್ಗಳು ಕೂಡ ಕಳೆದೋಗಿದ್ದಾವೆ ಅನ್ನುವಂತ ಮಾಹಿತಿ ಇರುವಂತದ್ದು. ಹೀಗಾಗಿ ಮೊಬೈಲ್ ಕಳೆದೋಗಿರುವಂತ ಕಾರಣಕ್ಕಾಗಿ ಅವರ ಕುಟುಂಬಸ್ಥರನ್ನ ಸಂಪರ್ಕಿಸೋಕ್ಕೂ ಕೂಡ ಈಗ ಕಷ್ಟ ಸಾಧ್ಯ ಆಗ್ತಾ ಇರುವಂತದ್ದು. ಒಂದ್ ಹಂತದಲ್ಲಿ ಯಾರ ಕುಟುಂಬಸ್ಥರು ಸಂಪರ್ಕ ಮಾಡಿದ್ರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಅಂತವರು ಆತಂಕದಲ್ಲಿದ್ದಾರೆ. ಇನ್ನೊಂದು ಕಡೆ ಗಾಯಗೊಂಡವರಿಗೂ ಕೂಡ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಸದ್ಯ ಸಿಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಬೆಳಗಾವಿಯ ಜಿಲ್ಲಾಡಳಿತ ಕೂಡ ಈಗ ಕ್ರಮ ವಹಿಸುವಂತದ್ದನ್ನ ಎಚ್ಚೆತ್ತುಕೊಂಡು ಯಾರೆಲ್ಲ ಸಂಪರ್ಕಕ್ಕೆ ಸಿಗ್ತಲ್ಲ ಅಂತವ್ರನ್ನ ಸಂಪರ್ಕ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತೇವೆ ಅನ್ನುವಂತ ಮಾತನ್ನು DC ಅವರು ಕೂಡ ಈಗಾಗಲೇ ತಿಳಿಸಿರುವಂತದ್ದು. ರೆಹಮಾನ್, ಸದ್ಯ ಈಗ ಕಾಂಚನ ಅವ್ರೇನು ಒಬ್ರು ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಅವ್ರ ಮಗ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರಿ. ಸೊ ಘಟನೆ ಹೇಗಾಯ್ತು ಅನ್ನುವಂಥದ್ದನ್ನೇನಾದರೂ ಅವರು ಹೇಳಿದ್ರಂತ, ಈಗ ಹೇಗಿದ್ದಾರೆ, ಅವ್ರಿಗೆ ಏನು ಪೆಟ್ಟಾಗಿದೆ, ಏನು ಸಮಸ್ಯೆ ಆಗಿದೆ ಅನ್ನುವಂಥದ್ದೇನಾದರೂ ಹೇಳ್ಕೊಂಡಿದ್ದಾರೆ, ಚಿಕಿತ್ಸೆ ಹೆಂಗೆ ನಡೀತಾ ಇದೆ ಅಂತ? ರೆಹಮಾನ್, ಈಗ ಅವ್ರ ಮಗ ಓಂಕಾರ್ ಅವ್ರನ್ನ ಮಾತಾಡಿಸಿದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ರವಿವಾರ ಹೋಗಿದ್ರು. ನಿನ್ನೆ ಪ್ರಯಾಗ್ರಾಜವನ್ನ ತಲುಪಿದ್ರು. ನಿನ್ನೆ ತಲುಪಿದ ಬಳಿಕ ಅಲ್ಲೇ ರೂಮನ್ನ ಮಾಡಿಕೊಂಡು ರಾತ್ರಿ ಏನು ತಾವು ರೂಮ್ ಮಾಡಿದ್ರು ಅಲ್ಲಿಂದ ನಡೆದುಕೊಂಡು ಈ ತ್ರಿವೇಣಿ ಸಂಗಮದ ಕಡೆ ಹೋಗ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಏಕಾಏಕಿ ಜನ ಒಮ್ಮೆಲೆ ನುಗ್ಗಿರುವಂತಹ ಕಾರಣಕ್ಕಾಗಿ ಆ ಒಂದು ತುಳಿತದಲ್ಲಿ ಇವರು ಕೂಡ ಸಿಲುಕಿ ಹಾಕೊಳ್ತಾರೆ. ಏಕಾಏಕಿ ಜೊತೆಗೆ ಇದ್ದಂತಹ ದಂಪತಿಗಳು ಕೂಡ ಅಲ್ಲಿಂದ ಬೇರ್ಪಡ್ತಾರೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿ ಕಾಲ್ ತುಳಿತ ಆಗಿದೆ ಅನ್ನುವಂಥದ್ದನ್ನು ಕೂಡ ಆತಂಕದ ಮಾತನ್ನ ಅವರ ಪುತ್ರ ಕೂಡ ಹೇಳ್ತಾ ಇದ್ರು. ಸೊ ಸದ್ಯ ಈಗ ಅವರ ತಾಯಿ ಜೊತೆಗೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಫೋನ್ ಮೂಲಕ. ಸೊ ಅವ್ರನ್ನ ಕೇಳಿದಂತ ಸಂದರ್ಭದಲ್ಲಿ ತಾಯಿಯವರಿಗೆ ಕಾಲಿಗೆ ಮತ್ತು ಬೆನ್ನು ಭಾಗಕ್ಕೆ ಅಂದ್ರೆ ಸೊಂಟ ಭಾಗಕ್ಕೆ ಕೂಡ ಪೆಟ್ಟಾಗಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಮತ್ತು ಚಿಕಿತ್ಸೆಯನ್ನು ಕೂಡ ಈಗ ಪಡಿತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಎಲ್ಲಾ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ಓಂಕಾರ್ ಕೊಟ್ಟಿರುವಂತದ್ದು. ಆದ್ರೆ ತಂದೆ ಈವರೆಗೂ ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಅವ್ರನ್ನ ಸಂಪರ್ಕ ಮಾಡುವಂತದ್ದನ್ನ ನಿರಂತರವಾಗಿ ಬೆಳಗ್ಗೆಯಿಂದಲೂ ಕೂಡ ಮಾಡ್ತಾ ಇದ್ದೇವೆ. ಆದ್ರೆ ಸಂಪರ್ಕಕ್ಕೆ ಸಿಕ್ತಲ್ಲ, ಅವ್ರ ಜೊತೆಗೆ ಇದ್ದವ್ರಿಗೂ ಕೂಡ ಸಂಪರ್ಕ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದ್ರೆ ಈಗ ಏನು ಶೆಟ್ಟಿಗಲ್ಲಿ ಏನಿದೆ ಆ ಕಾಲನಿಯಲ್ಲಿ ಇವ್ರು ಇಬ್ಬರೇ ಮಾತ್ರ ಹೋಗಿದ್ರು. ಹೀಗಾಗಿ ಮತ್ತೆ ಯಾರಾದ್ರೂ ಅವ್ರ ಜೊತೆ ಇದ್ದಾರೆ ಅನ್ನುವಂಥದ್ದನ್ನ. ಓಕೆ, ಥ್ಯಾಂಕ್ ಯು ಸಾದೇವ್.